ಸರ್ 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 ಬ್ಲೂಟೂತ್ ನಿಂಗಣ್ಣ ಅಂದರೆ ನೀವೇನಾ? ಬ್ಲೂಟೂತ್ ನಂದೆ, ಆದರೆ ನಿಂಗಣ್ಣ ಅಂದ್ರೆ ನನ್ನ ಹೆಸರಲ್ಲ. ನಿಂಗರಾಜ್. ಜೊತೆಲಿ ಸಾರ್ಸಸ್ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮೇಕಪ್ಪು ತುಂಬ ಚೆನ್ನಾಗಿ ಬರುತ್ತೆ. ಸರಿ ಸರ್. ಫಸ್ಟ್ ಟೈಮಾ? ಹ್ಞೂ. ಕೈ ಮುಗಿದು ಕೈಲಾಷ್ಟು ದಕ್ಷಿಣ ಇಟ್ಟು ಕೂತ್ಕೊಳ್ಳಿ. ಓಕೆ ಸರ್. ಹೊರಗಡೆ ಮೇಕಪ್ ಮಾಡು. ಯಾಕೆ ಸರ್ ನೀವು ಮೇಕಪ್ ಮಾಡಲ್ವಾ? 1 ಸೊನ್ನೆಗೆಲ್ಲ ಮೇಕಪ್ ಮಾಡಲ್ಲ. ನಮ್ಮ ರೇಂಜ್ ಏನಿದ್ರು 3 ಸೊನ್ನೆ. ಆದರೆ ನನ್ನ ರೇಂಜ್ ಏನಿದ್ರು 2 ಮಾತ್ರ. ಬೇಜಾರು ಮಾಡ್ಕೋಬಿಡಿ ಸರ್, ಮೇಕಪ್ ಚೆನ್ನಾಗಿ ಮಾಡಿ. ಈ ಲಕ್ಕಿ ಲೀಲನ್ ಕೈಯಿಂದ ದುಡ್ಡಿಸ್ಕೊಂಡ್ರೆ ಬರೀ ಮೇಕಪ್ ಮ್ಯಾನ್ ಅಲ್ಲ, ಮನಿ ಮ್ಯಾನ್ ಆಗ್ಬೋದು. ಬಂದವರೆಲ್ಲ ಹಿಂಗೆ ಕಾಗೆ ಆರಿಸೆ. ಬೆಂಗಳೂರಲ್ಲಿ ಇನ್ನೂ ಒಂದು ಸೈಟ್ ತೊಗೊಳಕ್ಕಾಗಿಲ್ಲ. ಇನ್ಮೇಲಿಂದ ನೋಡ್ತೀರಿ ಸರ್, ಸೈಟ್ ಅಲ್ಲ ಜಮೀನೇ ತಗೋಬೋದು. ಹಲೋ ಗಣೇಶ, ಅಪ್ಪಂಗೊಂದು ಮಾತು ಹೇಳಿ ಬಂದ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತೇನೋ. ಯಾಕೋ ಸಮಾಧಾನನೇ ಆಗ್ತಿಲ್ಲ. ಹೆಂಗಾದ್ರೂ ಮಾಡಿ ಅವ್ರಿಗೆ ಈ ವಿಷಯ ತಲುಪಿಸೋ ಹಾಗೆ ನೀನು ಮಾಡಿದ್ರೆ ನಿನಗೆ ಬೇಕಿದ್ರೆ ನಾನು 5 ರೂಪೀಸ್ ಕೊಡ್ತೀನಿ. ಐ ಆಮ್ ಹ್ಯಾಪಿ. ಏಜೆ ಸರ್, ನೀವು ಲೀಲಂಗೋಸ್ಕರ ಬಂದ್ರಾ? ರೀ, ನಾನು ಹೇಳಿಲ್ವಾ ನಮ್ಮ ಲೀಲಾ ತುಂಬ ಅದೃಷ್ಟವಂತೆ ಅಂತ? ಆ ದೇವರು ಆಟ ಆಡಿಸಿ ಕೊನೆಗೂ ಗೆಲ್ಲಿಸ್ತಾನಂತೆ. ಅವಳ ಜೀವನದಲ್ಲಿ ಏನೇನೋ ಆಟ ಆಡಿಸ್ಬಿಟ್ಟ. ಈಗ ನೋಡಿ, ಗೆಲುವು ಅವಳು ನಮ್ಮ ಮನೆ ತನಕ ಹುಡ್ಕೊಂಡು ಬಂದಿದೆ. ಮದುವೆನೇ ಬೇಡ ಅಂತಿದ್ದು ಏಜೆ ಸರು ನಮ್ಮ ಲೀಲು ನೋಡ್ಕೊಂಡು ಇಲ್ಲಿವರೆಗೂ ಬಂದ್ಬಿಟ್ಟಿದ್ದಾರೆ. ನೋಡಿ, ನಾನು ಬಂದಿದ್ದು ಲೀಲಾಗೋಸ್ಕರ ಅಲ್ಲ. ಅವಳ ಹತ್ರ ನನ್ನ ನಂತರ ರಿಂಗಿದೆ, ಅದಕ್ಕೋಸ್ಕರ. ಹೊಡಿತಾ ಶಾಕು. ಎಕ್ಸೈಟ್ ಆಗಿ ಏನು ತಿಳ್ಕೊಳ್ಳದೆ ಹೈ ಟೆನ್ಷನ್ ವೈರ್ ಮುಟ್ಟಿದ್ರೆ ಹಿಂಗೆ ಆಗೋದು. ಏನು ಹೇಳ್ತಾ ಇದ್ದೀರಾ ಮೇಡಮ್? ಒಡವೆಲ್ಲ ವಾಪಸ್ ಕೊಟ್ಟಿರ್ತಾನೆ, ಆದರೆ ರಿಂಗ್ ಮಾತ್ರ ಯಾಕೆ ಇಟ್ಕೊಂಡ್ರಿ? ನೋಡಿ, ಎಲ್ಲ ಒಡವೆಗಳನ್ನು ಕೊಟ್ಟಿದ್ದೀವಿ ಅಂದರೆ ಆ ರಿಂಗ್ ಮಾತ್ರ ನಾವು ಉಳಿಸ್ಕೋಬೇಕು ಅನ್ನೋ ಉದ್ದೇಶ ಇದೆ ಅಂತ ಅಲ್ಲ. ಒಂದು ವೇಳೆ ಉಳ್ಕೊಂಡಿದ್ರೆ ಮರ್ತು ಅಥವಾ ನಮ್ಮ ಗಮನಕ್ಕೆ ಬರದೇ ಉಳ್ಕೊಂಡಿರ್ಬೋದು. ಆ ರಿಂಗ್ ಎಲ್ಲಿದೆ ಈಗ? ಅದು ನಮ್ಮ ಮಗಳ ಬೆರಳಲ್ಲೇ ಇತ್ತು. ಲೀಲಲ್ಲಿ ಅವಳು ಅಕ್ಕ ಫ್ರೆಂಡ್ ಮನೆಗೆ ಹೋಗಿದ್ದಾಳೆ. ಹಾಂ, ಫ್ರೆಂಡ್ ಮನೆನಾ? ಸರಿ, ಅಡ್ರೆಸ್ ಹೇಳಿ, ನಾನೇ ಹೋಗಿ ಕಲೆಕ್ಟ್ ಮಾಡ್ಕೋತೀನಿ. ಆ ತೊಂದರೆ ನಿಮ್ಗೆ ಯಾಕೆ? ಇನ್ನೇನು ಸ್ವಲ್ಪ ಹೊತ್ತಲ್ಲೇ. ಅಡ್ರೆಸ್ ಹೇಳಿ ಅಂದೆ. ಅಯ್ಯಯ್ಯೋ, ಈಗ ಯಾವ ಅಡ್ರೆಸ್ ಅಂತ ಹೇಳಿ? ಅಕ್ಕ ಶೂಟಿಂಗ್ ಹೋಗಿದ್ದಾಳೆ ಅಂತ ಏನಾದರೂ ಗೊತ್ತಾದರೆ ಅಮ್ಮ ಅಂತೂ ಸುಮ್ಮನೆ ಇರಲ್ಲ. ಚುಕ್ಕಿ, ಯಾವ ಫ್ರೆಂಡ್ ಮನೆಗೆ ಹೋಗಿದ್ದಾಳಮ್ಮ? ನಾನು ಕೇಳ್ಕೊಳ್ಲಿಲ್ಲ ಅಪ್ಪ. ಸರಿ, ಲೀಲಾ ನಾನು ಫೋನ್ ರಿಸೀವ್ ಮಾಡ್ತಾ ಇಲ್ಲ. ನೀವು ಫೋನ್ ಮಾಡಿ ಅಡ್ರೆಸ್ ಕೇಳಿ, ನಾನು ಈಗಲೇ ಹೋಗಿ ಕಲೆಕ್ಟ್ ಮಾಡ್ಕೋತೀನಿ. ಆಯ್ತು, ರಿಂಗ್ ಆಗ್ತಾ ಇದೆ, ಕೊಡಿ ಪ್ಲೀಸ್. ಸರ್ ಸರ್ ಸರ್, ಒಂದೇ ನಿಮಿಷ ಸರ್. ಅಪ್ಪ, ನಿಮ್ಮ ಹತ್ರ ಒಂದು ವಿಷಯ ಹೇಳ್ಬೇಕಂತಾನೆ ಯೋಚನೆ ಮಾಡ್ತಾ ಇದ್ದೆ. ಅಷ್ಟರಲ್ಲಿ ನೀವೇ ಕಾಲ್ ಮಾಡಿಬಿಟ್ರಿ. ನಾನು ನಿಮ್ಮ ಹತ್ರ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂತ ಸುಳ್ಳು ಹೇಳಿದ್ದೆ. ಅದಕ್ಕೆ ನಾನು ಎಲ್ಲಿ ಹೋಗ್ತಿದ್ದೀನಿ ಅಂತ ಅಮ್ಮಂಗೆ ಏನಾದರೂ ಗೊತ್ತಾದರೆ ಅಮ್ಮ ನಾನು ಖಂಡಿತ ಕಳಿಸ್ತಿರ್ಲಿಲ್ಲ. ಅಪ್ಪ, ಒಂದು ಆ್ಯಡ್ ಶೂಟ್ ಇತ್ತು, ಅದಕ್ಕೆ ಬಂದಿದ್ದೆ. ಶೂಟಿಂಗ್ ಎಲ್ಲ ಪ್ರಿಪೇರ್ ಆಗ್ತಿದೆ, ನನ್ನ ಮೇಕಪ್ಪು ಆಯಿತು. ನಾನು ಒಂದ್ಸತಿ ಏನಾದರೂ ಸ್ಕ್ರೀನ್ ಮೇಲೆ ಬಂದರೆ ಅಮ್ಮಂಗೆ ಹೇಳ್ಬೋದಲ್ವಾ? ಈಗ ಯಾವ ಲೊಕೇಶನಲ್ಲಿದೆಯಾ? ನಾನಿರೋದಾ? ಇದು ಯಾವುದೋ ಸ್ಟುಡಿಯೋ ಅಪ್ಪ. ಆಗೇನೋ ಶೂಟಿಂಗು ಆಡಿಷನ್ ಅಂತ ಎಲ್ಲೆಲ್ಲೋ ಹೋಗಿ ಏನೇನೋ ಆಯಿತು. ಆದರೆ ಈಗ ಮಾತ್ರ ನಿಜವಾದ ಶೂಟಿಂಗಿಗೆ ಬಂದಿದ್ದೀನಿ. ಲೊಕೇಶನ್ ಇಲ್ಲೇ ಅಪ್ಪ, ಕತ್ರಗುಪ್ಪೆ ಸ್ಟುಡಿಯೋ ಹತ್ರ. ಅಪ್ಪ ಯಾಕೆ ಕಾಲ್ ಕಟ್ ಮಾಡಿದ್ರು? ಅಲ್ಲ, ಆ ಅಂಕಲ್ ವಾಯ್ಸು ಅಪ್ಪನ ವಾಯ್ಸ್ ಸೇಮ್ ಯಾಕೆ ಕೇಳಿಸ್ತಿತ್ತು? ಅಪ್ಪನ ಫೋನಲ್ಲಿ ಏಜಿಯಾಗಿ ಮಾತಾಡೋಕ್ಕೆ ಸಾಧ್ಯನೇ ಇಲ್ಲ. 3 ಹೊತ್ತು ಅಂಕಲ್ ನನ್ನ ತಲೆ ಒಳಗಿದ್ರೆ ಇಲ್ಲಿ ಕೂಗೋ ಅಸಿಸ್ಟೆಂಟ್ ವಾಯ್ಸು ಅಂಕಲ್ ಥರನೇ ಕೇಳಿಸುತ್ತೆ. ಆಯ್ತೇನ್ರಿ? ಆಯಿತು. ಬ್ಲೂಟೂತ್ ನಿಂಗಣ್ಣ ಅವರೇ, ಆರ್ಟಿಸ್ಟ್ ರೆಡಿನಾ? ರೆಡಿ ಸರ್, ಹೋಗಮ್ಮ. ರೆಡಿ. ಗಣೇಶ, ಇವತ್ತು ನನ್ನ ಲಕ್ ಚೇಂಜ್ ಆಗಬೇಕು. ಸರಿಗೆ ಎಲ್ಲಿಗೆ ಹೋಗ್ತಿದ್ದೀವಿ?
ಸಾರಿ ಸರ್, ಅದು ಪ್ರೋಗ್ರಾಮ್ ಶೆಡ್ಯೂಲ್ ಮಾಡಬೇಕಿತ್ತು, ಅದಕ್ಕೆ ಕೇಳಿದೆ. ಶೂಟಿಂಗ್ ಹೋಗ್ತಾ ಇದೀವಿ. ಶೂಟಿಂಗಾ? ಸರ್, ನಿಮಗೆ ಶೂಟಿಂಗ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅಂದರು ಶೂಟಿಂಗ್ ಕಡೆ ಹೋಗ್ತಿದ್ದೀರ ಅಂದರೆ ಒಳ್ಳೇದಾಗಲಿ ಸರ್. ಆ್ಯಕ್ಚುಲಿ ನನಗೂ ಶೂಟಿಂಗ್ ಅಂದರೆ ತುಂಬ ಇಷ್ಟ ಸರ್. ನಾನು ಚಿಕ್ಕವನಿದ್ದಾಗ ದೊಡ್ಡ ಆ್ಯಕ್ಟರ್ ಆಗಬೇಕಂತಿದ್ದೆ ಸರ್. ನಾನು ಡೈಲಾಗ್ ಪ್ರಾಕ್ಟೀಸ್ ಮಾಡಿ ಡೈರೆಕ್ಟರ್ ಹತ್ರ ಹೋಗಿದ್ದೆ ಸರ್. ಆ ಡೈಲಾಗ್ ಇಲ್ಲ ಸರ್. ಏನು ಶಾಕ್ ಆಯ್ತಾ? ಆಗಲೇಬೇಕು ಅಂತ ತಾನೇ ನಾನು ಇಲ್ಲಿ ಕರ್ತಿದ್ದು. ನಿಮಗೆ ಪ್ರಮೋಷನ್ ಕೊಡ್ತಿದ್ದು ನಿನ್ನ ಡಿಪಾರ್ಟ್ಮೆಂಟೇ, ಆದರೆ ಮಾಗಡಿ ರೋಡ್ಗೆ ಪ್ರಮೋಷನ್ ಆಗ್ತಿದ್ದು ನಾನು. ಇಂಡಿಯಾ ಮ್ಯಾಪಲ್ಲಿ ಇಲ್ದಿರೋ ನಿನ್ನ ಡಿಸ್ಟಿಕ್ಗೆ, ಕರ್ನಾಟಕ ಮ್ಯಾಪಲ್ಲಿ ಇಲ್ದಿರೋ ನಿನ್ನ ಊರಿಗೆ ಕರ್ಸಿ ನನಗೆ ಆಪಿಟ್ಟಲ್ವಾ? ಇವಾಗ ಏನು ಮಾಡ್ತೀಯಾ? ಇದು ನನ್ನ ಊರು, ನನ್ನ ಏರಿಯಾ. ಮಂಗಳೂರಲ್ಲಿ ಹುಡುಕಿದ್ರೆ ಉಡುಪಿ ಮಂಗಳೂರು 6 ಬಾರ್ ನಡ್ಕೋಗುತ್ತೆ. ನಾನು ಕೈ ಎತ್ತಿ ತಟ್ಟದ ಅಂದ್ರೆ ರಿಯಲ್ ಎಸ್ಟೇಟ್ ಎಲ್ಲ ಎಗುರೋಗುತ್ತೆ. ಇದು 3 ಅಡಿ ಕೋಟೆ ಕಣು ಸರ್. ಸೇಮ್ ಹಂಗೆ ಆಗಲಿಲ್ಲ ಸರ್. ಸರ್, ಇವಾಗ ಅವ್ರ ಅಣ್ಣ ಸರ್, ಸಾಯಿ ಕುಮಾರ್ ಸರ್. ಸರ್ ರೆಡಿ ಸರ್? ಕಣ್ಣಿಗೆ ಕಾಣೋ 3 ಸಿಂಹಗಳು ನ್ಯಾಯ ನೀತಿ ಧರ್ಮದ ಪ್ರತೀಕವಾದ್ರೆ ಕಣ್ಣಿಗೆ ಕಾಣ್ದಿರೋ 4ನೇ ಸಿಂಹನು ಈ ಪೊಲೀಸ್. ಸರ್, ಈಗ ನಾವು ಪುರಾತನ ಕಾಲಕ್ಕೆ ಹೋಗೋದು ಸರ್, ಹಿಂದೆ. ಈಗ ಅಣ್ಣವ್ರು ಬರ್ತಾರೆ ಸರ್. ಯಾರು ಬಲ್ಲರು ನಿನ್ನ ಭುಜ ಬಲದ ಪರಾಕ್ರಮ. ನಾವೀಗ ಹೋಗ್ತಾ ಇರೋದು ಶೂಟಿಂಗ್ ನೋಡಕ್ಕಲ್ಲ, ಲೀಲಾ ಹತ್ರ ಇದೆಯಲ್ಲ ರಿಂಗು, ಅದನ್ನ ಇಸ್ಕೊಳ್ಳೋಕ್ಕೆ. ಈ ಮನೆಗೆ ಅಫಿಷಿಯಲಿ ಅತ್ತೆಯಾಗಿ ಎಂಟ್ರಿ ಕೊಡಬೇಕು ಅಂತಿದ್ದೆ, ಆದರೆ ನೀವೇನು ಈಗಲೇ ಕರೆಸ್ಬಿಟ್ಟಿದ್ದೀರಲ್ಲ, ಏನು ಸಮಾಚಾರ? ಓ, ಅತ್ತೆ ಸೇವೆನ ಈಗ್ಲಿಂದಾನೇ ಅಭ್ಯಾಸ ಮಾಡ್ಕೊಳ್ಳೋಣ ಅಂತನಾ? ಇನ್ನೂ ಮೆಹಂದಿ ಶಾಸ್ತ್ರ ಅಷ್ಟೇ ಮುಗ್ದಿರೋದು, ತಾಳಿ ಕಟ್ಟಿಲ್ಲ. ಯಾಕೆ ಹೇಗೆ ಹೇಳ್ತಿದ್ಯಾ? ಏನಾದರೂ ಪ್ರಾಬ್ಲಮ್ ಆಯ್ತಾ? ಪ್ರಾಬ್ಲಮ್ ಆಗಬಾರ್ದು ಅಂತಲೇ ಹೇಳ್ತಿದ್ದಾಳೆ. ಅಂದರೆ ಏಜೆ ಮೆಹಂದಿ ಹಾಕುವಾಗ ಇದ್ದಕ್ಕಿದ್ದಾಗೆ ಕೈ ಬದಲಾಯಿತು. ಅದೇ ಥರ ತಾಳಿ ಕಟ್ಟುವಾಗ ಕುತ್ತಿಗೆ ಬದಲಾಗಬಾರ್ದಲ್ವಾ? ಸರು, ಸ್ವಲ್ಪ ಸುಮ್ಮನಿರ್ತೀಯಾ? ಅಪ್ಶಕ್ನೊಂದು ಮಾತಾಡಬೇಡ. ಅಲ್ಲ, ನೀವಿಬ್ರು ಏನು ಮಾತಾಡ್ತಿದ್ದೀರಾ? ನಂಗೊಂದು ಅರ್ಥ ಆಗ್ತಿಲ್ಲ. ಸರು ಯಾಕೆ ಹೀಗೆ ಹೇಳ್ತಿದ್ದಾಳೆ? ನಿನಗೆ ನಾನು ಇಷ್ಟ ಆಗ್ತಿಲ್ವಾ? ನೀ ನಮಗೆ ಇಷ್ಟ ಆಗೋದು ಮುಖ್ಯ ಅಲ್ಲ. ಏಜೆ ಮನಸ್ಸು ಮತ್ತೆ ಯಾವುದೇ ಕಾರಣಕ್ಕೂ ಬದಲಾಗದಿರೋ ಹಾಗೆ ನೀನು ಅವ್ರಿಗೆ ಇಷ್ಟ ಆಗಬೇಕು, ಅವ್ರ ಮನ್ಸನ್ನು ಗೆಲ್ಲಬೇಕು. ಆಗಲೇ ಅತ್ತೆಯಾಗಿ ಈ ಮನೇಲಿ ನಿನಗೆ ಸ್ಥಾನ ಗಟ್ಟಿ ಆಗೋದು. ಏಜೆ ನಿರ್ಧಾರಗಳನ್ನ ಬದಲಾಯಿಸೋ ಶಕ್ತಿ ನಮ್ಗೆ ಯಾರಿಗೂ ಇಲ್ಲ. ಆದರೆ ನೀನು ಅವ್ರ ಮನ್ಸನ್ನು ಗೆದ್ದು ಅವ್ರು ಇವಾಗ ತಗೊಂಡಿರೋ ನಿರ್ಧಾರ ಬದಲಾಯಿಸದೇ ಇರೋ ಹಾಗೆ ನೋಡ್ಕೋಬೇಕು. ಓ, ಹಾಗಾ? ನೀವಿಷ್ಟು ಹೇಳಿದ್ರಲ್ಲ, ಸಾಕು ಬಿಡಿ. ಏಜೆ ಮನ್ಸನ್ನ ಹೇಗೆ ಗೆಲ್ತೀನಿ ನೀವೇ ನೋಡ್ತಾ ಇರಿ. ಅಂದ್ಹಾಗೆ ಏಜೆ ರೂಮ್ ಯಾವುದು?